ಹಲೋ ಆಲ್, ವೆಲ್ಕಮ್ ಬ್ಯಾಕ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗಲೇ ಈ ವಿಡಿಯೋದಲ್ಲಿ ನಾನು ದೇವ್ರಿಗೆ ಬೇರೆ ಥರ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು, ಅದ್ರ ಜೊತೆಗೆ ಕೈ ಮತ್ತು ಕಾಲು ದೇವ್ರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಸೊ ಈ ಥರ ಕೆಳಗಡೆ ಹಾಸ್ಕೊಂಡು ಒಂದು ಕಾರ್ನರಲ್ಲಿ ಒಂದು ಕೈ ಮತ್ತು ಇನ್ನೊಂದು ಕಾರ್ನರಲ್ಲಿ ಇನ್ನೊಂದು ಕೈನ ಇಟ್ಕೊಂಡು ಕ್ಲೀನಾಗಿ ಈ ಥರ ಸುತ್ಕೊತಾ ಇದ್ದೀನಿ. ಸುತ್ತಾಗಿದೆ. ಇವಾಗ ನಾನು ಅದು ದಾರದ ಹೆಲ್ಪ್ ಜೊತೆಗೆ ಅದನ್ನು ನಾನು ಗಟ್ಟಿಯಾಗಿ ಕಟ್ಕೊತಾ ಇದ್ದೀನಿ, ಯಾಕಂದರೆ ಕೈ ಜಾರಬಾರ್ದು ಅದ್ರ ಕೆಳಗಡೆ, ಬಟ್ಟೆ ಕೆಳಗಡೆಯಿಂದ ಅಂತ ಅಂದ್ಬಿಟ್ಟು ಎರಡು ಕಡೆನೂ ನಾನು ಇದೇ ಥರ ಕಟ್ಕೊತಾ ಇದ್ದೀನಿ. ಕೈ ಎರಡು ಕಟ್ಟಾದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕಂಠಕ್ಕೆ ಕಡ್ಡಿನ ಕಟ್ಟಿರಲಿಲ್ಲ, ಅಂದರೆ ಕೋಲನ್ನ ಕಟ್ಕೊಂಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾನು ಕಟ್ಕೊಂಡು ಅದ್ರ ಹೆಲ್ಪ್ಗೆ ನಾನು ಕೈಗಳನ್ನ ಆ ಕಡೆ ಈ ಕಡೆ ಈ ಥರ ಸುತ್ಕೊತಾ ಇದ್ದೀನಿ. ಕೈಗಳು ಕೆಳಗಡೆ ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾನು ಗಟ್ಟಿಗೆ ದಾರದಲ್ಲಿ ಕಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಬ್ಲೌಸ್ ಪೀಸ್ನ ನಾನು ಬಿಂದಿಗೆಗೆ ಫುಲ್ ಕವರ್ ಮಾಡಿದ್ದೀನಿ, ಬಿಂದಿಗೆ ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಈ ಥರ ನೋಡಿ. ಮೇನ್ ಥಿಂಗ್ ಲಕ್ಷ್ಮಿನ ಕೂರಿಸೋದ್ರಲ್ಲಿ ಅಂತ ಅಂದರೆ ಕೈ ಮತ್ತು ಕಾಲು ಕ್ಲೀನಾಗಿ ಸೆಟ್ ಮಾಡೋದು, ಇಲ್ಲಾಂದರೆ ದೇವ್ರು ಚೆನ್ನಾಗಿ ಕಾಣಿಸಲ್ಲ, ಕಳೆ ಇರಲ್ಲ ಅಂತ ಹೇಳ್ತಾರೆ. ಈಗ ನಾನು ಕಾಲಿಗೆ ನಾನು ಆ ಕಾಲಿಗೆ ಮತ್ತು ಈ ಕಾಲಿಗೆ ಒಂದು ದಾರನ ಕಟ್ಕೊಂಡಿದ್ದೀನಿ ಮತ್ತು ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಣೆ ಒಂದು ಕಾಲಲ್ಲಿ ನಾನು ನೋಡಿ ಈ ಥರ ದಾರ ತೊಗೊಂಡು ಅಲ್ಲಿ ಕೆಳಗಡೆ ಕಟ್ಕೊತಾ ಇದ್ದೀನಿ, ಯಾಕಂದರೆ ಅಳ್ಳಾಡಬಾರ್ದು ಅಂತ ಅಂದ್ಬಿಟ್ಟು ಈ ಥರ. ಕೆಳಗಡೆ ದಾರದಲ್ಲಿ ಕಾಲನ್ನ ಕಟ್ಟಾದಮೇಲೆ ನಾನು ಹಿಂದೆ ಕೂಡ ದಾರದಲ್ಲೇ ಕಟ್ಕೊತಾ ಇದ್ದೀನಿ. ನೋಡಿ, ಆ ಕಡೆಯಿಂದ ಆ ಕಾಲಿಂದ ಮತ್ತು ಈ ಕಾಲಿಗೂ ಸೇರಿಸಿ ಕೆಳಗಡೆ ಮಣೆಯಿಂದ ದಾರ ತಗೊಂಡು ಅಲ್ಲಿ ಕಟ್ಕೊತಾ ಇದ್ದೀನಿ. ಆವಾಗ ಜಾಸ್ತಿ ಅಳ್ಳಾಡಲ್ಲ ಕಾಲು ಅಂತ ಅಂದ್ಬಿಟ್ಟು ನೋಡಿ, ಹೀಗೆ ಇರುತ್ತೆ. ನೆಕ್ಸ್ಟ್ ನಾನು ಸ್ಯಾರಿ ಆಲ್ರೆಡಿ ಪ್ಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಹೇಗೆ ಪ್ಲೇಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀನಿ. ಸೊ ನೀವು ಬೇಕೆಂದರೆ ಅದನ್ನು ರೆಫರ್ ಮಾಡ್ಬೋದು. ಸ್ಯಾರಿ ಪ್ಲೇಟಿಂಗ್ಸ್ನ ನಾನು ದೇವ್ರ ಸೊಂಟದ ಭಾಗದ ಹತ್ರ ಕಟ್ತಾ ಇದ್ದೀನಿ. ನೀವು ನೋಡ್ಬೋದು, ನೋಡಿ ಅಲ್ಲಿ ನಾನು ಕಟ್ತಾ ಇದ್ದೀನಿ. ಅದು ಸ್ವಲ್ಪ ಟೈಟಾಗಿ ನೀವು ಕಟ್ಕೊಂಡ್ರೆ ಪ್ಲೇಟಿಂಗ್ಸಲ್ಲೂ ಜಾರಲ್ಲ. ನೆಕ್ಸ್ಟ್ ಈಗ ಸೀರೆ ನೋಡಿ, ಅದು ಸೆರಗು ಭಾಗದಲ್ಲಿ ನಾನು ಕಾಲು ಒಳಗಡೆಯಿಂದ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಸೆರಗಿಂದ ಅದು ಕಾಲನ್ನ ಸುತ್ತಿ ನೆರಿಗೆ ಮೇಲೆ ಇಡ್ತಾ ಇದ್ದೀನಿ. ಅದು ಬಾರ್ಡರ್ ಕರೆಕ್ಟಾಗಿ ದೇವ್ರ ಪಾದದ ಹತ್ರ ಬರಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಅದು ನೆರಿಗೆ ಆ ಥರ ತೊಗೊಂಡಾದಮೇಲೆ ನಾನು ಗುಂಡ್ಪಿನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಸೀರೆ ಅಳ್ಳಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಪಿನ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಕಾಲು ಅಷ್ಟೇ, ನಾನಿಲ್ಲಿ ಸ್ವಲ್ಪ ಸೀರೆನ ಬಿಟ್ಕೊಂಡಿರ್ತೀನಿ ಮುಂಚೆನೇ, ನೆರಿಗೆ ತೆಗಿಯೋದಕ್ಕಿಂತ ಮುಂಚೆ. ಸೊ ನಾನು ಆ ಪೋರ್ಷನಲ್ಲಿ ನಾನು ಇನ್ನೊಂದು ಕಾಲನ್ನ ಫಿಕ್ಸ್ ಮಾಡಿಕೊಂಡು ಬಾರ್ಡರ್ ಜರಗಬಾರ್ದು ಅಂತ ಅಂದ್ಬಿಟ್ಟು ನಾನು ಅಲ್ಲೂ ಕೂಡ ಗುಂಡ್ಪಿನ್ನ ಯೂಸ್ ಮಾಡಿರ್ತೀನಿ. ಕೊನೆಗೆ ಅಲ್ಲೂನ ದೇವರ ಹಿಂದೆಯಿಂದ ತೊಗೊಂಡು ಕ್ಲೀನಾಗಿ ನೆರಿಗೆ ಮಾಡಿ ಅಲ್ಲೂ ಒಂದು ಗುಂಡ್ಪಿನ್ನ ಹಾಕಿರ್ತೀನಿ. ಅಲ್ಲೂ ನೆರಿಗೆಲ್ಲ ಜರಗಬಾರ್ದು ಅಂತ ಅಂದ್ಬಿಟ್ಟು ನಾನು ಡಾಬ್ನ ಕಟ್ಟಿದ್ದೀನಿ. ಸೊ ಈ ಥರ ದೇವಿಗೆ ಅಲಂಕಾರ ಮಾಡ್ಬೋದು, ದೇವಿಗೆ ಈ ರೀತಿಯೂ ಸೀರೆನ ಡ್ರಾಪ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.